ಸರ್ಕಾರಿ ಪ್ರೌಢಶಾಲೆ ಕ್ಯಾಥ್ಸನ್ ಶಾಲೆಯ ವಿದ್ಯಾರ್ಥಿಗಳು. ನಾವು ಜನರಲ್ಲಿ ಜಾಗೃತಿ ಮೂಡಿಸಲು ಈ ಬೀದಿ ನಾಟಕವನ್ನು ಮಾಡುತ್ತಿದ್ದೇವೆ. ನಗರ ಪ್ರದೇಶದಲ್ಲಿ ಮತಗಳು ಕಡಿಮೆ ಆಗಿರುವ ಕಾರಣ. ನನ್ನ ಹೆಸರು ಪ್ರಜ್ವಲ್ಗೌಡ, ನಾನು ನಿರ್ವಹಿಸಿರುವ ಪಾತ್ರ ಸರಿ. ನನ್ನ ಹೆಸರು ಲಿಖಿಲ್ಗೌಡ ಎಚ್.ಎಸ್. ನಾನು ನಿರ್ವಹಿಸುತ್ತಿರುವ ಪಾತ್ರದ ಹೆಸರು ರವಿ. ನನ್ನ ಹೆಸರು ಶೋಭಾ, ನಾನು ನಿರ್ವಹಿಸುತ್ತಿರುವ ಪಾತ್ರದ ಹೆಸರು ಬಸ್ ಸ್ಟ್ಯಾಂಡ್ ಅಲ್ಲಿ ಮತಗಾರರ ಬಗ್ಗೆ ಮಾತುಕತೆ. ಏನಪ್ಪ ನಿನ್ನೆ ಎಲೆಕ್ಷನ್ ಆಯ್ತಲ್ಲ ನೀನು ಹೋಗಿ ಮತ ಮಾಡ್ದ? ಅವರೆಲ್ಲ ಅವ್ರ ಕೆಲಸ ಆಗೋದಕ್ಕೆ ನಮ್ಗೆ ಜೊತೆ ಇರ್ತಾರೆ. ಅಣ್ಣ ಓಟ್ ಹಾಕ್ಲಿ ಅಕ್ಕ ಓಟ್ ಹಾಕ್ಲಿ ಅಂತಿರ್ತಾರೆ. ಆಮೇಲೆ ಹೋಗಪ್ಪ ನೀನು ಹೋಗು, ನೀನು ಯಾರು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಟೌನಲ್ಲಿ ಒಂಚೂರು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಅದೆಲ್ಲ ಬಿಟ್ಟಾಕು ನೀನೇನು ಮಾಡ್ದಕ್ಕ? ನನಗೆ ನಿನ್ನೆ ಆಫೀಸ್ ರಜಾ ಕೊಟ್ಟಿದ್ರಲ್ವಾ, ಅದಕ್ಕಾಗಿ ನಾನು ಫ್ಯಾಮಿಲಿ ಜೊತೆ ಒಂದು ಜೊತೆ ಟೂರಿಗೆ ಹೋಗಿದ್ದು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅಲ್ಲ ಕಣ್ರಪ್ಪ, ನೀವೆಲ್ಲ ಜವಾಬ್ದಾರಿತ ನಾಗರಿಕರಾಗಿ ನೀವೇ ಮತ ನೀಡಿಲ್ಲ ಅಂದ್ರೆ ಹೇಗೆ? ನೀವೆಲ್ಲ ವಿದ್ಯಾಬುದ್ಧಿ ತಿಳಿದಿರೋರು, ನೀವು ಓಟ್ ಹಾಕ್ಬೇಕು. ಅದು ಬೇರೆ ನಾವು ಟೌನಲ್ಲಿರೋರು ಮತ ನೀಡಿಲ್ಲ ಅಂದ್ರೆ ಹೇಗೆ? ಹಳ್ಳಿಗಳಲ್ಲಿರೋರೆ 90% 95% ಓಟ್ ಬರ್ತಿದೆ. ಹಳ್ಳಿ ಸಿಟಿಗಳೆಲ್ಲ ಕಡಿಮೆ ಆಗಿದೆ. ನಾವು ವಿದ್ಯಾವಂತರು ತಿಳಿದಿರೋರೆ ಓಟ್ ಹಾಕಿಲ್ಲ ಅಂದ್ರೆ ಹೇಗೆ? ನೀನೇನ್ ಮಾಡ್ದಪ್ಪ ಸಲೀಂ? ಅಯ್ಯೋ ಬಿಡ್ತಾ, ನಾನು ಹಬ್ಬನಿಂದ ಯಾರಾದ್ರೂ ಬೆಳಿತಾರ ಸೋಲ್ತಾರ. ನನ್ನ ಚುನಾವಣಾ ಕಾರ್ಡ್ ಬೇರೆ ಅಟ್ಟ ಮೇಲೆ ಸೇರ್ಕೊಂಡು ಕಳೆದೋಗೈತೆ. ಅದು ನುಡ್ಕೋಕ್ ಹೋಗಿ ಟೈಮ್ ಆಯ್ತು. ಬೆಳಗ್ಗೆ ಹೋದವನು ಸಂಜೆ ಬಂದು ದನ ಕರುಗಳನ್ನ ಮೇಯಿಸ್ಕೊಂಡು. ಅಲ್ಲ ಕಣಪ್ಪ, ಒಬ್ಬ ನೋಟಿಂದ ಏನಾಗುತ್ತೆ ಅಂತ ಕೇಳ್ತಿಯಲ್ಲ, ಒಂದೊಂದ್ಸಲ ಒಬ್ಬ ನೋಟಿಂದನೇ ನಿರ್ಧಾರ ಆಗೋದು ಗೊತ್ತಾ? ಒಂದೊಂದು ಮತಕ್ಕೂ ಸಹ ಬೆಲೆ ಇದೆ ಕಣಪ್ಪ. ಒಂದು ಮತಕ್ಕೂ ಬೆಲೆ ಇಲ್ಲದೆ ರಾಜಕಾರಣಿಗಳು ಬಂದು ನಿಮ್ಮನ್ನ ಕೇಳ್ಕೊಳ್ಳಲ್ಲ ಮತ ನೀಡಿ ಅಂತ. ನೀನು ಚುನಾವಣಾ ಕಾರ್ಡ್ನ ಒಂದು 5 ನಿಮಿಷ ಹುಡ್ಕುಡಿದ್ರೆ ಸಿಕ್ತಿತ್ತಲ್ವೇನಪ್ಪ? ಆ ಚುನಾವಣಾ ಕಾರ್ಡ್ ಹುಡ್ಕೋಕೆ ನಿನ್ ಕಷ್ಟ ಏನಪ್ಪ? ಇನ್ನು ಟ್ರಿಪ್ ಹೋಗಿದ್ದೆ, ಟ್ರಾಫಿಕ್ಕು, ಬಸ್ ಸಿಗ್ಲಿಲ್ಲ, ಇವೆಲ್ಲ ಕುಂಟೆಪಗಳು ಹೇಳ್ಬಾರ್ದು. ನಾವು ಮತ ನೀಡಬೇಕು. ಮತ ನೀಡಿದ್ರೆ ನಮ್ಮ ರಾಜ್ಯ ಪ್ರಜಾಪ್ರಭುತ್ವ ರಾಜ್ಯ ಆಗೋದು. ಅಲ್ಲ ತಾತ, ನಾವು ಫ್ರೀ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮತ ಮಾಡ್ತೀವಿ. ಆದ್ರೆ ಅವ್ರು ಸುಳ್ಳು ಭರವಸೆ ಕೊಟ್ಟರು ನಾವು ಹೋಗಿ ಮತ ನೀಡ್ತೀವಿ. ಆದ್ರೆ ಅವ್ರು ಯಾವುದೇ ಕೆಲಸನ ಮಾಡಲ್ಲ. ಅದೇ ಹಾಕಿದ್ರು ಒಂದು ಬಿಟ್ಟರು ಒಂದು ಅಲ್ವಾ ತಾತ? ಹಾಗಾಗಿ ನಾವು ಹಾಕೋಕ್ಕಾಗಲ್ಲ. ನೀನು ಮತ ನೀಡಿದ್ಯಾ ಅಂದಮೇಲೆ ಅವ್ರು ನೀನು ಕೆಲಸ ಮಾಡ್ಕೊಡ್ಬೇಕು ಕಣಮ್ಮ. ಮಾಡ್ಕೊಡ್ದವ್ರಿಗೆ ಕೇಳೋ ಅಧಿಕಾರ ಇರುತ್ತೆ ನಿನಗೆ. ಆದ್ರೆ ನೀನು ಮತನೇ ನೀಡಿಲ್ಲ ಅಂದ್ರೆ ನೀನು ಕೇಳೋ ಯಾವ ಅಧಿಕಾರನೂ ಇರಲ್ಲ ಕಣಮ್ಮ. ಆಯ್ತು ಬಿಡು ತಾತ, ಬರ್ತಿರೋ 2024 ಬರ್ತಿರೋ ಲೋಕಸಭಾ ಎಲೆಕ್ಷನ್ಗೆ ನಾವೆಲ್ಲರೂ ನೀನೇನ್ ಮಾಡ್ತೀಯಪ್ಪ? ತಾತ ಈ ಸತಿ ಮತದಾನ ಹಾಕಿ ಹಾಕ್ತೀನಿ ತಾತ. ನಾನು ಹಾಕ್ತೀನಿ ತಾತ, ಈ ಸತಿ ಮರೆಯಲ್ಲ. ಧನ್ಯವಾದಗಳು. ಮತಗಳನ್ನು ಹೇಳೋಣ, ಮತವನ್ನು ಚಲಾಯಿಸೋಣ.